ಸಂಡೇ ಅದಲ್ಲ, ಏನು ಕೆಲಸ ಕೆಲಸ ಇಟ್ಕೊಂಡಿರಲಿಲ್ವಾ? ಎಲ್ಲ ಹೋಗೋದನ? ಏನ್ರ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತೀನಿ ಅಂತ ಏನಾರ ಹೇಳ್ಕೊಂಬಂದೇನು ಆಫೀಸ್ನಾಗ? ಇಲ್ಲ, ಏನಿಲ್ಲಮ್ಮ, ನಾಳೆ ಕೆಲಸ ಫುಲ್ಲು ರಜೆ. ಏನು ಕೆಲಸ ಇತ್ತು ನಿಂದೇನಿತ್ತನ್ನೋ ಕೆಲಸ? ಏನಿಲ್ಲ, ಸುಮ್ಮ ಕೇಳಿದೆ ಅಷ್ಟೇ. ನೀ ಹೇಳು ಸ್ಟೈಲ್ ನೋಡಿದ್ರೆ ಏನೋ ಅದನ್ನಿಸ್ತದ. ಏನು ಹೇಳು? ಏನಿಲ್ಲ, ಅದೇ ಒಂದು ಹುಡುಗನ ಕಡೆಯವರು ಹೇಳಿದ್ರ ನಾಳೆ ಬರ್ತಾನಂತ ಹುಡುಗ ನೋಡ್ಲಿಕ್ಕೆ, ಅಲ್ಲೇ ಕಾಫಿ ಶಾಪ್ನಾಗ ಭೇಟಿ ಆಗಮಂತೇಳನ, ಹೋಗ್ಬರ್ತಿ? ವಿಷಯ ಹಳಿದನೆ, ಆದ್ರೆ ಸೀನ್ ಹೊಸದು. ಯಾಕಂದ್ರೆ ನಿನಗದೇನು ಹೊಸದಲ್ಲಲ್ಲ, ಹುಡುಗರು ಮಂದೆ ಬರ್ತಾವ ಹೋಗೇ ಹೋಗ್ತಾವ, ಅದಕ್ಕೆ ಹೇಳಿದೆ. ಅಲ್ಲ ಅಮ್ಮ, ಹುಡುಗನ ಕಡೆಯವ್ರು ನಮ್ಮನೆಗೆ ಬರ್ಬೇಕ? ಇದೇನು ಹೊಸ ಸ್ಟೈಲ್ ಕಾಫಿ ಶಾಪ್ನಾಗ ಭೇಟಿ ಆಗೋದು? ಏನಿಲ್ಲ, ಹುಡುಗನ ತಾಯಿಗೆ ಏನೋ ಆರಾಮಿಲ್ಲ ಅಂತ, ಎದೆ ತಿರುಗಾಡ್ಲಿಕ್ಕೆ ಆಗಂಗಿಲ್ಲ ಅಂತ, ಅದ್ರ ಸಂಬಂಧ ಅವ್ರ ಅಪ್ಪರನೂ ಇಲ್ಲ, ಎಲ್ಲ ಇವನೇ ನೋಡ್ಕೋಬೇಕಲ್ಲ, ಅದಕ್ಕೆ ಕನ್ಯಾ ನೋಡೋದು ಮಾತುಕತೆ ಎಲ್ಲ ಇವನೇ ಮಾಡ್ಬೇಕಂತ. ಅದ್ರ ಸಂಬಂಧ ಮನೆಗೆ ಎಲ್ಲಿ ಬರಲಿರಿ ಆಂಟಿ, ಅಲ್ಲೇ ಕಾಫಿ ಶಾಪ್ನಾಗ ಕಳಿಸ್ಬಿಡ್ರಿ, ಅಲ್ಲೇ ಮೀಟ್ ಆಗ್ತೀನಿ ಅಂತಂದ, ಅದಕ್ಕೆ ಹೇಳಿದೆ. ಹೌದಾ, ಇದೊಂದು ರೀತಿ ಭಾರಿ ಚಲೋ ಬಿಡು, ನಮ್ಮ ನಾಷ್ಟಾ ಚಾ ಉಳಿತದ ಅಂದ್ರೆ. ನಾಳೆ 5 ಗಂಟೆಗೆ ಬಾ ಅಂತಾರ, ಹೋಗಿ ಮಾತಾಡ್ಕೊಂಡು ಬಾ, ಒಂದು ಸ್ವಲ್ಪ ನೀಟಾಗಿ ಮಾತಾಡ್ಕೊಂಡು ಬಾ, ಅದು ಇದು ಅಂತೇಳಿ ಏನಾದ್ರು ತಕರಾರು ತೆಗಿಬೇಡ. ಯಾಕಂದ್ರೆ ಹುಡುಗ ಚಲೋ ಇದ್ದಾನ, ಆಸ್ತಿವಂತರಿದ್ದಾರ, ಆಮೇಲೆ ಸಿವಿಲ್ ಇಂಜಿನಿಯರ್ ಇದ್ದಾನ, ಭಾಳ ಒಳ್ಳೆಯವಿದ್ದಾನ ಹುಡುಗ. ಅದಕ್ಕೆ ಏನು ನಿಂದು ಕಿತಾಪತಿ ತೋರಿಸ್ಲಿಕ್ಕೆ ಹೋಗ್ಬೇಡಲ್ಲಿ. ನೀನು ಫೋಟೋ ಕಳಿಸಿದ್ದೆ, ಫೋಟೋ ನೋಡಿನಿ ಇಷ್ಟಪಟ್ಟಾರ, ಅದಕ್ಕೆ ಆಯ್ತು ಹೋಗ್ಬರ್ತೀನಂತ. ನನಗೂ ಹುಡುಗನ ಫೋಟೋ ತೋರಿಸಿ ನೋಡಮ್ಮ ಹೆಂಗಿದ್ದಾನ ಅಂತೇಳಿ. ಫೋಟೋ ಅದು ಯಾಕೆ, ನಾಳೆ ಹೋಗ್ತೀಯಲ್ಲ ಭೇಟಿಯಾಗಿ ಬಂದ್ಬಿಡು. ಫೋಟೋ ನೋಡಿ ಏನು ಮಾಡ್ತಿ? ಹುಡುಗನ ವಯಸ್ಸರ ಎಷ್ಟಿದ್ದಾವ? ಕರೆಕ್ಟ್ ಇದ್ದಾವಳ, ಏಜ್ ಏನು ಭಾಳ ಆಗಿಲ್ಲ, ನಿನ್ನಷ್ಟೇ ಇದ್ದಾವ. ಅಲ್ಲ ಅಮ್ಮ, ನನ್ನ ಫೋಟೋ ಅವ್ರಿಗೆ ಕಳಿಸಿ ಅಂದ್ರೆ ಮತ್ತೆ ಅವ್ರ ಫೋಟೋನ ನಾನು ನೋಡ್ಬೇಕಿಲ್ಲ, ನೋಡ್ಲಾರ ಹೆಂಗೆ ಮೀಟ್ ಮಾಡಕ್ಕೆ ಹೋಗ್ಲಿ ಹೇಳು? ನಾನು ನೋಡಿನಿಲ್ಲ, ಹುಡುಗ ಚಲೋ ಇದ್ದಾನಂತಾನೆ ಹೇಳಿಕತ್ತೀನಿಲ್ಲ, ಸುಮ್ಮನೆ ಅಡ್ಡಿ ತೆಗಿಲಿಕ್ಕೆ ಹೋಗ್ಬೇಡ. ಅದು ಬ್ರೋಕರ್ ಫೋನ್ನಾಗಿತ್ತು, ಕಳಿಸ್ರಿ ನನಗೆ ಅಂದೆ. ಇಲ್ರಿ ನನ್ನ ಬಳಿ ನೆಟ್ವರ್ಕ್ ಇಲ್ಲ, ಆಮೇಲೆ ಕಳಿಸ್ತೀನಿ ಅಂತ ಹೇಳೋಣ. ನಾನು ನೋಡಿನಿ ಹುಡುಗ ಚಲೋ ಇದ್ದಾನ, ಸುಮ್ಮ ಹೋಗಿ ಭೇಟಿಯಾಗಿ ಬಾ, ಏನಾಗಂಗಿಲ್ಲ, ನಿಂದೆ ನೀ ಸಾಧಿಸ್ಬೇಡ ಒಟ್ಟ. ಅಮ್ಮ ನಾ ಈಗ ಹೇಳಿಕತ್ತೀನಿ, ಹುಡುಗ ಚಂದ ಇರಲಿಲ್ಲ ಅಂದ್ರೆ ನಾ ಒಪ್ಕೊಳಂಗಿಲ್ಲ. ನಾನು ನಾಳೆ ಸಂಡೇ ವೇಸ್ಟ್ ಮಾಡಬೇಡ, ಹುಡುಗ ಚಂದ ಇದ್ರಷ್ಟೇ ನಾ ಒಪ್ಕೊಳಕ್ಕೆ. ಹುಡುಗ ಚಂದ ಇದ್ದಾನಂತಾನೆ ಹೇಳಿಕತ್ತೀನಿ, ಇಲ್ಲಿ ನಿನಗೆ ಅರ್ಥ ಆಗ್ತದ ಇಲ್ಲ? ಹಿಂಗೆ ಬಂದು ಹುಡುಗರ್ನೆಲ್ಲ ಅವ ಚಂದಿಲ್ಲ ಇವ ಚಂದಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ಕೊತಾ ಹೋದಂದ್ರೆ ಯಾವಾಗ ಮದುವೆ ಬೇಕು ನೀನು? ಹಿಂಗೆ ಕೂಡ್ತೀಯನೋ ಹೇಳ್ಬಿಡು. ಇನ್ನು ನಿಮ್ಮ ತಂಗಿಗೆ ಮದುವೆ ಮಾಡ್ಬೇಕಾಗ್ಯದ, ಆಕಿಗೆ 25 ವರ್ಷ ಅವ ಈಗ, ಅವತ್ತಿಂದಾಗಿಂದ ನಿಮ್ಮ ತಮ್ಮನ ಮದುವೆ ಮಾಡಬೇಕು. ಯಾವಾಗ ಮಾಡಲಿ ನಾನೆಲ್ಲ? ಅಲ್ಲ ಹಂಗಂತ ಯಾರು ಬೇಕಾದ್ರೂ ಕಟ್ಕೊಂಡು ಹೋಗ್ಲೇನಮ್ಮ ನಾನು? ನನಗೂ ಮನಸ್ಸಿಗೆ ಇಷ್ಟ ಆಗಬೇಕು, ಚಂದ ಇರಬೇಕು ಅನಿಸ್ತದ ಇಲ್ಲ? ವಯಸ್ಸಾಗಿ ಅಂಕಲ್ ಗತೆ ಇದ್ನಂದ್ರೆ ಅವ್ನು ಒಪ್ಕೊಂಬಂದ್ಬಿಡ್ಲಿ. ನಿನಗೆ ನೀಗ ವಯಸ್ಸು ಕಡಿಮೆ ಆಗ್ಯಾವಂದೇನು? 32 ನಡಿಲಿಕತ್ತಾವ, ಇನ್ನಾದ್ರೂ ಆರಿಸ್ತೀವ ಹುಡುಗರ್ನ. ತೀರಾ ಒಂದು ಲಿಮಿಟ್ ಅಂತ ಇರ್ತದ, ಆರಿಸೋದ್ರಾಗನು ಎಷ್ಟು ಹೇಳ್ಬೇಕಾ ನೀನು? ಅದು ಇಷ್ಟ ಇಲ್ಲ, ಇವ ಇಷ್ಟ ಇಲ್ಲ, ಅವ ಇಷ್ಟ ಇಲ್ಲ, ಯಾರು ಒಬ್ಬ ಹೆಂಗಾರ ಇರ್ಲಕ್ಕ ಮಾಡ್ಕೊಂಡ್ಬಿಡ್ಬೇಕವ. ಅಂದ ಚಂದ ಏನು ತೊಳ್ಕೊಂಡು ಕುಡಿದಿರ್ತದ? ಒಂದು ಸ್ವಲ್ಪ ಲಕ್ಷಣ ಆಗಿದ್ದಂದ್ರೆ ಮಾಡ್ಕೊಂಡು ತಿನ್ಲಿಕ್ಕೆ ಚಲೋ ಇದ್ದ ಹುಡುಗಿದ್ದಂದ್ರೆ ಸಾಕು. ಅಲ್ಲ ಅಮ್ಮ, ನಾ ಏನು ಇಷ್ಟಪಟ್ಟವ್ ನೋಡ್ಕೊಳಕತ್ತೀನಿ, ಮಾಡ್ಕೊಳ್ಳೋದೇ ಅರೇಂಜ್ ಮ್ಯಾರೇಜು. ಅದ್ರಾಗ ಆರಿಸೋದು ಏನು ನೋಡೋದ? ಅಂದ ಚಂದ ಅಷ್ಟೇ ನೋಡೋದು, ಬೇರೆ ಏನಾದ್ರು ನೋಡ್ಲಿಕ್ಕೆ ಆಗ್ತದನ? ಹುಡುಗ ಹೆಂಗಿದ್ದಾನ ಏನು ಅರ್ಥ ಮಾಡ್ಕೊಂಡಿರ್ತೀವಿ, ಮತ್ತೊಂದು ಮದುವೆ ಆದ್ಮೇಲೆ ಅವ ಹೆಂಗಿದ್ದಾನಂತ ಗೊತ್ತಾಗ್ತದ. ಅಂತದ್ರಾಗ ಚಂದನ ನೋಡ್ಬೇಡಂದ್ರೆ ಹೆಂಗ? ನನ್ನ ಮನಸ್ಸಿಗಾರ ಒಂದು ಸ್ವಲ್ಪ ನೆಮ್ಮದಿ ಅನ್ನಂಗೆ ಅನಿಸ್ಬೇಕಾ ಇಲ್ಲ? ಅವ್ನು ಹುಡುಗನ ನೋಡಿದ ತಕ್ಷಣ ಸಮಾಧಾನ ಆಗಂಗಾರ ಇರ್ಬೇಕಾ ಇಲ್ಲ? ಹಿಂಗೆ ಎಷ್ಟು ಹುಡುಗನಾರ ಆರಿಸ್ತಿ ಹೇಳಿ ನೀನು? ಅವ ಸರಿ ಇಲ್ಲ ಇವ ಸರಿ ಇಲ್ಲ ಅಂತಂದ್ರೆ ನಿನ್ನ ಮನಸ್ಸಿಗೆ ಎಂತವರ ಹೋಗ್ತಾನಂತ? 20-30 ವರ ನೋಡಿಯವ, ತೀರಾ ಏನಾದ ಇಲ್ಲ, ಅದಕ್ಕೆ ಲಿಮಿಟ್ ಅಂತ ಇರ್ತದ ಒಂದು. ಹೋಗ್ಲಿಪ್ಪ, ಕಾಲೇಜ್ನಾಗ ಇದ್ದಾಗ ಯಾರನ್ನ ಲವ್ ಮಾಡಿದೆ ಅದನ್ನೂ ಇಲ್ಲ. ನನಗೆ ಯಾರು ಮನಸ್ಸಿಗೆ ಬಂದಿಲ್ಲ ಅಂದ್ರೆ ಎಂಥವ್ರ ಬೇಕಂತ ನಿನಗ? ನಿನ್ನ ಫ್ರೆಂಡ್ಸ್ ಎಲ್ಲ ಮದುವೆಯಾಗಿ 2 ಮಕ್ಕಳು ತಾಯಿ ಆಗ್ಯಾರ, ತಿರುಗಿ ನಿನಗೂ ಮದುವೆ ಆಗ್ಬೇಕು, ಮಕ್ಕಳಾಗಬೇಕು, ನಂದು ಒಂದು ಸಂಸಾರ ಬೇಕು ಅಂತ ಅನ್ಸವಲ್ದ ಏನು ಒಟ್ಟ ನಿನಗೆ? ನಿಮ್ಗೆ ತಿಳಿಸಿ ಹೇಳಿದ್ರಾಗ ನನ್ನ ಜೀವನೇ ಮುಪ್ಪಾಗ್ತದ, ನೀ ಏನು ತಿದ್ದುಕೊಳಂಗಿಲ್ಲ, ಏನಾರ ಮಾಡ್ಕೊ. ಹೇಳಷ್ಟಂತ ಹೇಳಿನಿ, ಹುಡುಗ ಚಲೋ ಇದ್ದಾನವ, ನಾಳೆ ಕರೆದಾನ, ಹೋಗಿ ಬಾ ಅಂತ ಹೇಳ್ತೀನಿ. ಇದ್ರ ಮೇಲೆ ನಿನ್ನ ಇಷ್ಟ ನೋಡು, ಇದ್ರ ಮೇಲೆ ಹೆಚ್ಚಿಗೆ ಏನು ಹೇಳಂಗಿಲ್ಲ. ನನಗೇನು ಈ ಡೈಲಾಗ್ ಹೊಸದಲ್ಲ, ನಮ್ಮಮ್ಮ ಯಾವಾಗಲೂ ಹೊರಗಳು ಬಂದಾಗೊಮ್ಮೆ ಇದೇ ಡೈಲಾಗನೇ ಹೊಡಿತಾಳೆ, ಯಾವಾಗ ಮದುವೆ ಆತಿ ಅಂತ. ನನ್ನ ಮನಸ್ಸಿಗೆ ಒಪ್ಪುವಂಥವ್ರು ಯಾರು ಇದ್ರೆ ನಾನು ಮದುವೆ ಆಗ್ಬೇಕಲ್ಲ. ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಅಂದ್ರೆ ಇಷ್ಟ ಇಲ್ಲಾರ್ದ ಮದುವೆನ ಹೆಂಗೆ ಮಾಡ್ಕೊಳ್ಳಿ ಹೇಳ್ರಿ ನಾನಾರ? ನನಗೇನು ಮದುವೆ ಅವಶ್ಯಕತೆನೇ ಇಲ್ಲ. ಏನೋ ಅಂತಾರಲ್ಲ, ಮದುವೆ ಅವಶ್ಯಕತೆಯಿಂದ ಆಗ್ಲಿಕತ್ತಿಲ್ಲ, ನಾನು ಅನಿವಾರ್ಯ ಅಂತ ಆಗ್ಲಿಕತ್ತೀನಿ ನೋಡು. ಎಲ್ಲರೂ ಮದುವೆ ಆಗಿಲ್ಲ ಅನ್ನೋ ಸಂಬಂಧ ಆಗ್ಲಿಕತ್ತೀನಿ. ಇವಾಗನೇ ಆರಾಮಿದ್ದೀನಿ ನಾನು. ಎಷ್ಟು ಜನ ನನ್ನ ಫ್ರೆಂಡ್ಸ್ ನೋಡಿ ಮದುವೆ ಆದರೂ ಗೋಳಾಡೋದನ್ನ, ಅದರ ಮದುವೆ ಆಗ್ಲಾರ್ದ ಇರ್ಲಿಕ್ಕೆ ಬಿಡಂಗೇ ಇಲ್ಲಲ್ಲ ಈ ಜನಗಳು. ಎಷ್ಟರ ಓದಿ, ಎಷ್ಟು ದೊಡ್ಡ ಜಾಬ್ ಮಾಡ್ತಿರ್ಲಿ, ಏನಾರ ಮಾಡ್ತಿರ್ಲಿ, ಒಟ್ಟು ಲಾಸ್ಟಿಗೆ ಕೇಳೋದು ಯಾಕೆ ಮದುವೆ ಆಗಿಲ್ಲಲ್ಲ ಇನ್ನ ಇಷ್ಟು ವಯಸ್ಸಾಯ್ತು ಅಂತ ಆಡ್ಕೊಳ್ಳೋರ್ನೇ ಜಾಸ್ತಿ ಜನ ಅದಾರ. ಅದನ್ನ ತಂದು ನಮ್ಮ ಅಮ್ಮನ ತಲೆಗೆ ತುಂಬ್ತಾರ, ನಮ್ಮ ಅಮ್ಮ ಬಂದು ನನಗೆ ತಲೆ ತುಂಬ್ತಾಳ. ಸಾಕಾಗ್ಯದ ನನಗಂತ. ನಾ ಏನು ಅಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ, ಆದ್ರೆ ನಮ್ಮ ಅಮ್ಮನ ಸಂಬಂಧರ ನೋಡಲೇಬೇಕು, ಮದುವೆ ಆಗ್ಲೇಬೇಕಾಗ್ಯದ. ನಾ ಈಗ ನೋಡಮ್ಮ ಇಷ್ಟು ಹೇಳ್ತಾಳ, ನಾಳೆ ಕಾಫಿ ಶಾಪಿಗೆ ಕರೆದು ಹುಡುಗ ಹೆಂಗಿದ್ದಾನಂತ ಒಂದು ರೌಂಡ್ ನೋಡ್ಕೊಂಡೇ ಬಂದ್ಬಿಡಮಂತ. ಹೆಂಗಿದ್ದಾನೋ ಏನೋ, ಮನಸ್ಸಿಗೆ ಒಪ್ಪಂತವ ಇದ್ನಂದ್ರೆ ಯಾಕೆ ಆಗಬಾರ್ದು? ಹೋಗಿ ನೋಡ್ತೀನಿ ನಾಳೆಗೆ, ಇಷ್ಟ ಆದ್ನಂದ್ರೆ ಒಪ್ಕೋತೀನಿ. ನೋಡಿದ ತಕ್ಷಣ ಮನಸ್ಸಿಗೆ ನನ್ನ ಮನಸ್ಸು ಒಪ್ಕೋತಂದ್ರೆ ಮಾತ್ರ ಮಾಡ್ಕೋತೀನಿ, ಇಲ್ಲಾಂದ್ರೆ ಯಾರ್ಯಾರ ಸಂಬಂಧ ನಾನು ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. The next day. ಮನಸ್ಸಿನಲ್ಲಿ ತುಂಬಿದ ಪ್ರೇಮಿ ಮದುಮಗನೇ ಆದಾಗ
ಶೋಕದಲು ಸುಖವೇ ತಾನೇ ಸವಿ ಜೀವನಾಗ. ಆಸೆಗಳ ಪಟ್ಟವರೆಲ್ಲ ಕೈ ಸೇರಿ ನಡೆವಾಗ ಈ ಬಾಳು ಸ್ವರ್ಗದ ಹಾಗೆ ಎಲ್ಲೆಡೆ ಶುಭಯೋಗ. ಎಲ್ಲಿಂದ ಎಲ್ಲಿಗೋ ಈ ಬಾಳು ಸಾಗೋದು ಯಾರ ಮುಡಿಗೋ ಈ ಹೂ. ಎಲ್ಲಿಂದ ಎಲ್ಲಿಗೋ ಈ ಬಾಳು ಸಾಗೋದು ಯಾರ ಮುಡಿಗೋ ಈ ಹೂ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ಹೃದಯವು ಅರಳುವ ವೇಳೆ ಸವಿ ನೆನಪಲಿ ಬರೆಯುವೆ ಓಲೆ. ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ. ನಗು ನಗುತ್ತಾ ಹರಸುವೆನು ಸಿರಿ ಸುಖಾಶಯ. ಹಾ ತಯಾರಾಗಿ ಆ ಪ್ರೀತಿ? ಹಾ ರೆಡಿ ಆಗಿನಮ್ಮ. ಹೆಂಗಾಗದ ಡ್ರೆಸ್? ಅಲ್ಲ ಚಂದಾಗಿ ಸೀರೆ ಉಟ್ಕೊಂಡು ಹೋಗ್ಬೇಕಿಲ್ಲವ. ನನಗಿಷ್ಟ ಆದ್ನಂತಿಕೋ ಒಪ್ಕೊಂಡು ಬಂದೆ ಅಂದ್ರೆ ಇನ್ನೊಂದ್ಸಲ ಭೇಟಿ ಆಗೋ ಮುಂದಾಗ ಸೀರೆ ಉಟ್ಕೊಂಡೇ ಹೋಗ್ತೀನಂತ. ಆಯ್ತಾ? ಆಯ್ತಾಯ್ತು, ಹೆಂಗಾರ ಮಾಡವ ಇವ. ಮೊದಲು ಹೋಗಿ ಭೇಟಿಯಾಗಿ ಬಂದು ನೀನು ಒಪ್ಕೊಂಡು ಬಾ, ನನಗಷ್ಟೇ ಸಾಕು. ಯಾವ್ದಾರ ಡ್ರೆಸ್ ಹಾಕೊಂಡು ಹೋಗು. ಸರಿ ಹೋಗ್ಬರ್ಲಾ ಅಮ್ಮ? ಬಾಯ್. ಆಯ್ತು ಹೋಬಾ. ನಾ ಏನು ಹೇಳ್ತೀನಿ ಒಂದು ಸ್ವಲ್ಪ ನೋಡಿ ಮಾಡಿ ಮಾತಾಡಾಯ್ತು. ವಿನಯದಿಂದ ಮಾತಾಡು. ಎಲ್ಲ ನೀನೇ ಮದುವೆ ಬಗ್ಗೆ ಎಲ್ಲ ಕಂಡೀಷನ್ ಹಾಕೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡಬೇಡ. ಹಿಂಗೆ ಮಾಡಿ ಹೋದ್ಸಲ ಹುಡುಗಿ ಜೋರ್ ಅಂತೇಳಿ ಬಿಟ್ಟೋಗ್ಯಾನ, ಅದಕ್ಕೆ ಹೇಳಾಕತ್ತೀನಿ. ಒಂದು ಸ್ವಲ್ಪ ವಿನಯತೆಯಿಂದ ಮಾತಾಡು. ಅಲ್ಲಮ್ಮ ನಾನು ಜೋರ್ ಅಂದ್ಗಳನ್ನೇ ಬಿಟ್ಟೋಗ್ಯಾನಂದ್ರ ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡು ಬಂದ್ಬಿಡ್ಲೆ. ನಂಗಂದ್ರೆ ಇಷ್ಟ ಇರಲಿಲ್ಲ ಅಂದ್ರೂ ನೀ ತಿಳ್ಕೊಂಡಷ್ಟು ಸುಲಭವಾಗಿ ನಾ ಚೇಂಜ್ ಆಗಂಗಿಲ್ಲ. ನೀನು ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೋತಿ ಅಷ್ಟೇ. ನನಗೆ ಹೆಂಗಿರ್ಬೇಕಲ್ಲ ನಾ ಹಂಗೆ ಇರ್ತೀನಿ. ಹಿಂಗೆ ಮಾಡಿನೇ ಇಷ್ಟು ವರ್ಷ ಹಂಗೆ ಕೂತಿದ್ದಿ ಮದುವೆ ಆಗಲಾರ್ದ. ಹೆಣ್ಮಕ್ಳಿಗೆ ಇಷ್ಟು ಹಠ ಒಳ್ಳೇದಲ್ವಾ? ಹೇಳಿದ್ದು ತಿಳ್ಕೊಬೇಕವ ಒಂದು ಸ್ವಲ್ಪ. ಆಯ್ತಾಯ್ತು, ನೋಡ್ಕೊಂಡು ಬರ್ತೀನಿ ನನ್ನ ಮದುವೆ ಆಗೋ ಹುಡುಗ ಹೆಂಗಿದ್ದಾನೋ ಅಂತ. ಈ ಜನದ ಚೇಂಜ್ ಆಗಂಗಿಲ್ಲ. ಓಹೋ, ಹುಡುಗಿ ಆಕಿನೇ ಇರಬೇಕು. ಬಂದ್ಲಲ್ಲಪ್ಪ, ಮಸ್ತ್ ಇದ್ದಾಬಿಡ. ಅಂತೂ ಇಂತೂ ಪಿಂಕ್ ಡ್ರೆಸ್ ಮೇಲೆ. ಹೌದಾ? ಅಲ್ಲ ಕನ್ಫ್ಯೂಸ್ ಆಗ್ಲಿಕ್ಕತ್ತದಲ್ಲೋ ಮರಾಯ. ಇರ್ಬೋದು ಆಕಿನೇ. ನೋಡಮಂತ ಒಂದು ಸ್ಮೈಲ್ ಕೊಡ್ತೀನಿ. ಹೌದಾಗಿತ್ತಂದ್ರೆ ಬರ್ತಾಳ ನನ್ನ ಹತ್ರ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಯಾರಂತ ಹೆಂಗೆ ಕುನ ಇಡ್ಬೇಕಪ್ಪ? ನಮ್ಮಮ್ಮ ಫೋಟೋ ತೋರಿಸಂದ್ರೆ ತೋರಿಸ್ಲಿಲ್ಲ. ಮೋಸ್ಟ್ಲಿ ಅವರೇ ಇರ್ಬೋದು ಅನ್ಕೋತೀನಿ. ಸ್ಮೈಲ್ ಕೊಡ್ಲಿಕತ್ತಾರಂದ್ರೆ ಅವರೇ ಇರಬೇಕು. ಪರವಾಗಿಲ್ಲ, ಹುಡುಗ ಸ್ಮಾರ್ಟೇ ಇದ್ದಾನ. ಮುದುಕ ಪದಕ ಅಂತ ಅನ್ಕೊಂಡಿದ್ದೆ, ಹಂಗೇನಿಲ್ಲ, ಹುಡುಗನೇ ಇದ್ದಂತು. ಯಾಕೋ ನನಗೂ ಇಷ್ಟ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ಲಿಕತ್ತಾವ. ನೋಡುವಂತ. ಹಾಯ್ ಪ್ರೀತಿಯವರ, ನನ್ನ ಹೆಸರು ನಿಖಿಲ್ ಅಂತ. ಹಾಯ್, ನೀವೇನಾ ನಿಖಿಲ್ ಅವರು? ಅದೇ ಹೌದಾ ಅಲ್ವೋ ಅನ್ಕೊಂಡು ಒಳಗೆ ಬಂದೆ ರೀ. ನಾನು ನಿಮ್ಮ ಫೋಟೋ ಬೇರೆ ನೋಡಿರ್ಲಿಲ್ಲಲ್ಲ. ಹಾಂ ನಾನೇ ರೀ. ನಾನು ನಿಮ್ಮನ್ನು ಫೋಟೋದಾಗ ನೋಡಿದ್ನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹಂಗಾಗಿ ಇಲ್ಲೇ ನಿಂತ್ಕೊಂಡೆ ರೀ. ಬರ್ರಿ ಕಾಫಿ ಕುಡಿಯೋಣ ಅಂತ. ಕಾಫಿ ಕುಡ್ಕೋತ ಮಾತಾಡೋಣಂತ್ರಿ. ಹಾಂ ಸರಿ, ಹಾಗೆ ಮಾಡೋಣ್ರಿ. ಹುಡುಗಿ ಅಂತರೂ ಭಾರಿ ಸ್ಮಾರ್ಟ್ ಇದ್ದಾಳ. ನಾನಂತರೂ ಬಿಡಬಾರ್ದಂತ ಅನ್ಕೊಂಡಿನಿ. ದೇವರೇ ಒಪ್ಕೊಳಂಗೆ ಮಾಡಪ್ಪ. ಹುಡುಗ ನೋಡ್ಲಿಕ್ಕಂತ್ರೂ ಚಂದಿದ್ದಾನ. ಮಾತಾಡ್ಸಿ ನೋಡ್ತೀನಿ. ಮನಸ್ಸಿಗೆ ಇಷ್ಟ ಆಯ್ತಂದ್ರೆ ಒಪ್ಕೊಂಡೇ ಬಿಟ್ರಾಯ್ತು. ನಮ್ಮ ಅಮ್ಮನ ಮನಸ್ಸಾರ ಯಾಕೆ ನೋಯಿಸ್ಬೇಕು? ನನ್ನ ಫ್ರೆಂಡ್ ಹೆಂಗೆ ಹೇಳಿದ್ನೋ ಎಲ್ಲ ಹಂಗೆ ಇದ್ದಾಳ ಹುಡುಗಿ, ಏನೂ ಚೇಂಜ್ ಇಲ್ಲ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಗಿನ ಗಂಟೆ ಠಣ್ಣ ಅಂತ ಹೊಡೀರಿ. ನಾ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಹಂಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.